ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿಶೇಷ ಮುಖಾಮುಖಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸತೀಶ್ ರೆಡ್ಡಿ ಅವರೇ, ಒಂದು ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ. ಏನಪ್ಪ ಅಂತಂದರೆ BJPಗೆ ಜನ ಈ ಸತಿ ಯಾಕೆ ಆಶೀರ್ವಾದ ಮಾಡಬೇಕು? ಕಳೆದ 5 ವರ್ಷದಿಂದ ನಮಗೆ ಅನ್ಯಾಯ ಆಗಿದ್ದರಿಂದ BJPಗೆ ಮತವನ್ನು ಕೊಟ್ಟಿದ್ದರು. ಏನು JDS ನಮ್ಗೆ ಅನ್ಯಾಯ ಮಾಡಿದ್ರಿಂದ, ಸಮ್ಮಿಶ್ರ ಸರ್ಕಾರ ಇದ್ದಾಗ ಅನ್ಯಾಯ ಆಗಿತ್ತು. ಹೌದು. ಈಗ ಜನಗಳು BJPಗೆ ಯಾಕೆ ಮತ ಕೊಡಬೇಕಂದ್ರೆ ಕೇಂದ್ರದ ಒಂದು ಧೋರಣೆಯಲ್ಲಿ ಬೇಸತ್ತಿದ್ದಾರೆ. ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಬೇಕು ಅಂತ ಇಡೀ ದೇಶದ ಜನ ಚಿಂತನೆ ಮಾಡ್ತಾಯಿದೆ. ಅದು ಹೆಚ್ಚಾಗಿ ಎಜುಕೇಟೆಡ್ ಜನ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರ ಕೈ ಬಲಪಡಿಸ್ಬೇಕು ಅಂದರೆ ಮುಂದೆ MP ಗಳು ಗೆಲ್ಲಬೇಕು. ಈಗ MLAಗಳು ಹೆಚ್ಚಾಗಿ ಗೆಲ್ಲಬೇಕಾಗ್ತದೆ ಅಲ್ಲಿ. ಅದಕ್ಕೆ ಮೊದಲನೇದು. ಎರಡನೇದು, ರಾಜ್ಯದಲ್ಲಿ ನಾವು ಒಂದಷ್ಟು ಗೊಂದಲ ಆಗಿರ್ಬೋದು ನಮ್ಮ BJPಯಲ್ಲಿ, ಅಂದರೆ ಒಳ ಜಗಳಗಳು, ಸಣ್ಣ ಪುಟ್ಟ ಗಲಾಟೆ ಆಗಿರ್ಬೋದು. ಆದರೆ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವೆಲ್ಲೂ ರಾಜಿ ಆಗಿಲ್ಲ. ಅದು ರಸ್ತೆ, ನೀರು, ಸ್ಯಾನಿಟರಿ, ಲೈಟು. ಈಗ ಬೊಮ್ಮನಹಳ್ಳಿಗೂ 4ನೇ ಹಂತದ ಕಾವೇರಿ ಬಂದಿದೆ. ಕಾವೇರಿ ನೀರು ತಂದಿದ್ದೀವಿ. 4ನೇ ಹಂತದ ಕಾವೇರಿ ನೀರನ್ನು ತಂದಿರೋವಂಥದ್ದು, ಸ್ಯಾನಿಟರಿ ಸಿಸ್ಟಮನ್ನು ಸರಿ ಮಾಡೋವಂಥದ್ದು, ಮತ್ತು ವಿಶೇಷವಾಗಿ ಎಲ್ಲ ರಸ್ತೆಗಳು ಡಾಂಬರೀಕರಣ. 500 ಕಿಲೋಮೀಟರ್ಗಿಂತ ಹೆಚ್ಚು ನಾವು ರಸ್ತೆ ಡಾಂಬರೀಕರಣ ಮಾಡಿದ್ವಿ. ಅಂದರೆ ಡ್ರಾಸ್ಟಿಕ್ ಚೇಂಜಸ್ ಆಗಿದೆ ಈ 5 ಇಯರ್ಸಲ್ಲಿ. ಇನ್ನೊಂದು ಸಾರಿ ಇಲ್ಲಿ ನನಗೆ ಗೊತ್ತಿದ್ದಾಗ BJPನೇ ಆಡಳಿತಕ್ಕೆ ಬರುತ್ತೆ. ಅಕಸ್ಮಾತ್ ನಮಗೇನಾದರೂ ಒಂದು 10-15 ಸೀಟ್ ಕೊರತೆ ಆದಾಗ ಬೇರೆ ಒಂದು ಸಮ್ಮಿಶ್ರ ಸರ್ಕಾರ ಆಗುತ್ತೆ. ಯಾಕಂದರೆ ಇದಕ್ಕೆ ಕಾರಣ ಇದೆ, ನಾನು ಸುಮ್ಮನೆ ಇದನ್ನು ಹೇಳ್ತಾ ಇಲ್ಲ. ಕಾಂಗ್ರೆಸ್ ಈ ಸಾರಿ ಮತ್ತೊಂದು ಸಾರಿ ತುಂಬ ಭಾರಿ ಹೊಡೆತ ಕರ್ನಾಟಕದಲ್ಲಿ ಬೀಳ್ತದೆ. ಅವ್ರು ಏನು ಎಕ್ಸ್ಪೆಕ್ಟೇಷನ್ ಮಾಡಿದರು ಅದರಿಂದ ಅವರು ಇನ್ನೂ ಕೆಳಗಡೆಗೆ ಈಗಾಗಲೇ ಬಂದಾಗಿದೆ. ಅದು ತುಂಬ ಚೆನ್ನಾಗಿ ಜನಗಳಿಗೂ ಗೊತ್ತಿದೆ, ಮೀಡಿಯಾಗೂ ಗೊತ್ತಿದೆ ಇದು. ಯಾಕಂದರೆ 130 ಅಂತ ಇದ್ದವ್ರು ಈಗ 100ಕ್ಕೆ ಮೀಡಿಯಾದಲ್ಲೇ ಬಂದಿದ್ದಾರೆ. ಅಂದರೆ ನಮ್ಮ ರಿಯಲಿಸ್ಟಿಕ್ಕು ಇದ್ರ ಪ್ರಕಾರ 80ರಿಂದ 85. ಮತ್ತು ನಾವು ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದ್ವಿ, ಕರ್ನಾಟಕದಲ್ಲಿ ಯಾರು ಕಳಂಕಿತರಿದ್ದಾರೆ ಅವ್ರಿಗೆ ನಾವು ಟಿಕೆಟ್ ನಿರಾಕರಣೆ ಮಾಡಿದ್ವಿ. ಈ ಧೈರ್ಯ ಯಾವ ಪಕ್ಷಕ್ಕೂ ಇಲ್ಲ, ಈ ಧೈರ್ಯ ಯಾವುದೇ ಒಂದು ಪಕ್ಷಕ್ಕಿಲ್ಲ. ಅದು BJP ಮಾಡಿದೆ. ಆದ್ದರಿಂದ ನಾವು ಇನ್ನೊಂದು ಸರಿ ಅಧಿಕಾರಕ್ಕೆ ಬರ್ತೀವಿ ಅಂತ ಖಚಿತವಾಗಿ ನಾನು ಹೇಳ್ತಾ ಇದ್ದೆ. ಒಬ್ಬರು ಸೈಲೆಂಟ್ ಲೀಡರ್ ಜಗದೀಶ್ ಶೆಟ್ಟರ್ ಅಂತ ಹೇಳಿದ್ರೆ ಒಬ್ಬ ಸಜ್ಜನ ರಾಜಕಾರಣಿ, ಸೈಲೆಂಟ್ ಲೀಡರ್ ಇದ್ದಾರೆ. ಇದು ಖಂಡಿತ ಭಾರತೀಯ ಜನತಾ ಪಕ್ಷಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ. ನೋಡಿ, ಕರ್ನಾಟಕದಲ್ಲಿ ಜನ ಮೆಚ್ಚುವಂಥ ನಾಯಕ ಯಾರಾದರೂ ಇದ್ದರೆ ಈಗ ಅದು ಜಗದೀಶ್ ಶೆಟ್ಟರ್ ಅವರೇ. ಯಾಕಂದರೆ ಅವರ ಒಂದು ಕಡಿಮೆ ಅವಧಿಯಲ್ಲಿ 8-10 ತಿಂಗಳ ಅವಧಿಯಲ್ಲಿ ತುಂಬ ಒಳ್ಳೆ ಆಡಳಿತವನ್ನು ಕೊಟ್ಟಿದ್ದಾರೆ. ಖಂಡಿತ ಜನ ಇನ್ನೊಂದು ಸಾರಿ ಇಡೀ ಕರ್ನಾಟಕದ ಎಲ್ಲ ಸಮಾಜದ ಜನ ಅವ್ರಿಗೆ ಈ ಸಾರಿ ಮತ ಕೊಡ್ತಾರೆ, BJPಗೆ ಮತ ಕೊಡ್ತಾರೆ. ಯಾವುದೇ ರೀತಿಯಾದಲ್ಲಿ ಅನುಮಾನ ಇಲ್ಲ. ಮತ್ತೊಂದು ಸಾರಿ ಜಗದೀಶ್ ಶೆಟ್ಟರ್ ಅವರ ನಾಯಕತ್ವದಲ್ಲಿ BJP ಸರ್ಕಾರ ಇಲ್ಲಿ ಬರುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ. ಸತೀಶ್ ರೆಡ್ಡಿ ಅವರು ಜಗದೀಶ್ ಶೆಟ್ಟರ್ ಬಗ್ಗೆ ಏನೊಂದು ಒಳ್ಳೆ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ ಈ ಸಂದರ್ಭದಲ್ಲಿ. ಜಗದೀಶ್ ಶೆಟ್ಟರ್ ಅವರು ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿ. ಆಡಳಿತ ವಿಷಯದಲ್ಲಿ ತುಂಬ ಕಠಿಣವಾಗಿ ವರ್ತನೆ ಮಾಡಿ ಕೆಲಸವನ್ನು ಮಾಡಿಸುವಂಥ ಒಬ್ಬ ಸಜ್ಜನ ಪ್ರಾಮಾಣಿಕ ವ್ಯಕ್ತಿ. ಅನಂತಕುಮಾರ್ ಅವ್ರ ಬಗ್ಗೆ? ಅನಂತಕುಮಾರ್ ಅವರು ರಾಷ್ಟ್ರೀಯ ನಾಯಕರು, ಅವ್ರಿಗೆ ಅನುಭವ ಇದೆ. ಕೇಂದ್ರದಲ್ಲಿ ಮಂತ್ರಿ ಆದಂಥವ್ರು, 5ನೇ ಸಾರಿ MP ಆಗಿದ್ದಂಥ, ಸಂಸದರಾಗಿ ಕೆಲಸ ಮಾಡಿದಂಥ ಅವರಿಗೆ ಅನುಭವ ಇದೆ. ಆದ್ದರಿಂದ ನುರಿತ ರಾಜಕಾರಣಿ. ಇನ್ನಷ್ಟು ಸೀಟುಗಳು ನಮಗೆ ಹೆಚ್ಚಿಗೆ ಬರೋದಕ್ಕೆ ಅನಂತಕುಮಾರ್ ಅವರು ಕಾರಣ. ಬೆಂಗಳೂರಲ್ಲಿರೋ MLAಗಳು ಮಾತ್ರನೇ ಅಲ್ಲದೆ ಇಡೀ ಭಾರತೀಯ ಜನತಾ ಪಕ್ಷದ ಎಲ್ಲ MLAಗಳಿಗೂ ಏನಾದರೂ ಸಂಕಷ್ಟ ಅಂದರೆ ಮೊಟ್ಟ ಮೊದಲಿಗೆ ಬಂದು ನಿಂತ್ಕೊಳ್ಳೋದು ಆರ್ ಅಶೋಕ್ ಅವರು. ಆರ್ ಅಶೋಕ್ ಅವ್ರ ಬಗ್ಗೆ ಸತೀಶ್ ರೆಡ್ಡಿ ಅವರು ಮಾತಾಡ್ತಾರೆ. ಆರ್ ಅಶೋಕ್ ಅವರು ಉತ್ತರಹಳ್ಳಿಯಲ್ಲಿ ಸುಮಾರು 20 ವರ್ಷದ ಒಂದು ಸತತವಾದಂಥ ಹೋರಾಟ. ನಮ್ಮದೆಲ್ಲ ಏನಂದರೆ ಈ ಹಳ್ಳಿಯಿಂದ ಪಟ್ಟಣಕ್ಕೆ ಬರೋ ಥರ ರಾಜಕಾರಣ ನಮ್ಮದು. 20 ವರ್ಷದಲ್ಲಿ ಬೆಂಗಳೂರಲ್ಲಿ ನಾವು ಹೊರಗಡೆ ಇದ್ದಂಥ ಬೆಂಗಳೂರನ್ನು ಒಳಗಡೆ ತರಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇದ್ದರೆ ಯಾರಾದರೂ ಅದು ಆರ್ ಅಶೋಕ್ ಅವ್ರು ಮಾತ್ರನೇ. ಯಾಕಂದರೆ ಬೆಂಗಳೂರಲ್ಲಿ ಹೆಚ್ಚಿನ ಒಂದು ಒಕ್ಕಲಿಗ ಸಮುದಾಯದ ಒಂದು ಸಮುದಾಯದ ಹೆಚ್ಚು ಜನ ಇದ್ದಾರೆ. ಅವರು ಅಶೋಕ್ ಅವ್ರನ್ನ ಬೆಂಬಲಿಸಿದ್ರು ಕಳೆದ 20 ವರ್ಷದಿಂದ. ಆದ್ದರಿಂದನೇ ನಾವೆಲ್ಲರೂ ಇಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಬೆಂಗಳೂರು ಬಗ್ಗೆ ಒಂದು ಒಳ್ಳೆಯ ಪ್ರೀತಿಯನ್ನು ಇಟ್ಕೊಂಡಿರೋಂಥವ್ರು, ಮತ್ತು ಕೆಂಪೇಗೌಡ ಜಯಂತಿಯನ್ನು ಮಾಡಿದಂಥವ್ರು, ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರನ್ನು ಇಡಬೇಕು ಅಂತ ಪ್ರಪೋಸ್ ಮಾಡಿದಂಥ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಆರ್ ಅಶೋಕ್ ಅವರು. ಯಾಕಂದರೆ ಆ ಕಷ್ಟ ಸುಖಗಳನ್ನು ಎಲ್ಲ ಸನ್ಮಾನ್ಯ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ಬಳಿ ಹೇಳ್ಕೊತಾ ಇದ್ರು. ಮತ್ತು ಮುಂದಕ್ಕೆ ಯಾವ ರೀತಿ ಆಗಬೇಕು, ಈ ಮಠ ಯಾವ ರೀತಿ ಹೌದು. ಆದ್ದರಿಂದ ಮತ್ತು ಈ ಒಂದು ಬೆಂಗಳೂರನ್ನು ಕಟ್ಟುವಂಥದ್ರಲ್ಲಿ ಯಾವ ರೀತಿ ಕಟ್ಟಬೇಕು ಅಂತ ತುಂಬ ಯೋಚನೆ ಮಾಡಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂಥ ನಾಯಕರು ಯಾರಾದರೂ ಇದ್ದರೆ ಅದು ಆರ್ ಅಶೋಕ್ ಅವರು ಮಾತ್ರ. ಖಂಡಿತ ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.